ನಮ್ಮವರ ಮೇಲೆ ದ್ವೇಷ ರಾಜಕಾರಣ. ಹೌದೌದು, ಮೋದಿಯ ಯೋಜನೆಗಳನ್ನು ನಿಮ್ಮದೇ ಯೋಜನೆಗಳಂತೆ ಬಿಂಬಿಸುತ್ತಿರುವ ಕಾಣದ ಕೈಗಳ ನಿಮ್ಮ ಪಾದಗಳಿಗೆ ಕೊನೆಯ ನಮಸ್ಕಾರ. ಶರಣು ಶರಣಯ್ಯ. ಒಂದು ಮೊದಲನೇ ಬಾರಿಗೆ ರಾಜ್ಯದಿಂದ ಕೇಂದ್ರದಿಂದ ಕೊಟ್ಟಿರುವಂಥ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ನಾವು ಒಂದು ಸರಿ ನಿಮ್ಮ ಗಮನಕ್ಕೆ ಎಲ್ಲ ತಂದಿದ್ದೀವಿ. ಇವೆಲ್ಲವೂ ಕೂಡ ಅಧಿಕೃತವಾಗಿ ನಮ್ಮ ಚುನಾವಣಾ ಕಾರ್ಯಾಲಯದಿಂದ ರಾಜ್ಯ ಚುನಾವಣಾ ಆಯೋಗದಿಂದ ಅನುಮತಿ ತಗೊಂಡಿರುವಂಥ ಆಡಿಯೋಗಳು ಇವೆಲ್ಲ. ಇದನ್ನೆಲ್ಲದೂ ಕೂಡ ಎಲ್ಲ ಕಡೆ ವೈರಲ್ ಆಗುತ್ತೆ. ಮೊದಲನೇ ಬಾರಿಗೆ ನಮ್ಮ ಜಿಲ್ಲಾ ಕಚೇರಿಯಿಂದ ಇದನ್ನು ಒಮ್ಮೆ ಒಂದ್ಸರಿ ಪ್ರದರ್ಶನ ಮಾಡಿ ಅದನ್ನೆಲ್ರಿಗೂ ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ವಿ. ಹಾಗೆ ನಮಗೆಲ್ರಿಗೂ ಗೊತ್ತಿದೆ, ಮೊನ್ನೆ ಶ್ರೀಯುತ ರಾಹುಲ್ ಗಾಂಧಿಯವರು ಬಳ್ಳಾರಿಗೆ ಬಂದಾಗ ಏನಾಯಿತು ಅಂತಂತೇಳಿ ಎಷ್ಟು ಹೈಡ್ರಾಮಾ ನಡೀತು ಅಂತೇಳಿದರೆ, ಕಾಂಗ್ರೆಸ್ಸಿನ ನಾಯಕರು, ಇಡೀ ರಾಜ್ಯ ನಾಯಕರು, ಜಿಲ್ಲಾ ನಾಯಕರು ಮುಜುಗರಕ್ಕೆ ಈಡಾಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಜಿಂದಾಲ್ನ ಏರ್ಪೋರ್ಟ್ ಅಲ್ಲಿ ಅವ್ರು ಇಳಿದ ತಕ್ಷಣನೇ ಅವರು ರಿಟರ್ನ್ ಹೋಗ್ತಾ ಇದ್ದಾರೆ ಅಂತೇಳಿ ದೊಡ್ಡ ಸುದ್ದಿ ಆಯಿತು. ಎರಡನೇದು ಸುದ್ದಿ ಆಗಿದ್ದೇನಂತ ಹೇಳಿದ್ರೆ, ಇಲ್ಲ ಫುಡ್ ಪಾಯ್ಸನ್ ಆಗಿದೆ ಅಂತೇಳಿ ಕೆಲವು ಗಾಳಿ ಸುದ್ದಿಗಳು ಬಂತು. ಮೂರನೇ ಹಂತಕ್ಕೇನು ಅಂತ ಹೇಳಿದ್ರೆ, ಕೊನೆಗೆ ವೇದಿಕೆಗೆ ಬರ್ತಾರೆ ಅಂತೇಳಿ ಆಯ್ತು. ಯಾಕೆ ಈ ಡ್ರಾಮಾಗಳು ಎಲ್ಲ ಶುರುವಾಯಿತು ಅಂತ ಹೇಳಿದ್ರೆ, ಜನ ವಿರೋಧ ಮಾಡ್ತಾ ಇದ್ದಾರೆ, ತಿರಸ್ಕಾರ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಕಾರಣಕ್ಕೆ ಇದೊಂದು ಸಣ್ಣ ನಿದರ್ಶನ. ರಾಹುಲ್ ಗಾಂಧಿನ ಆಗ್ಲಿ ಬಂದಿದ್ದಾರೆ, ಪಾಪ ಕಾಂಗ್ರೆಸ್ಸಿನ ನಾಯಕರು ಎಲ್ಲರೂ ಕೂಡ ಏನೋ ದೊಡ್ಡ ಸರ್ಕಸ್ ಮಾಡಿ ಕೂಡಿಸುವಂತ ಜನವನ್ನ ಪ್ರಯತ್ನವನ್ನ ಮಾಡಿದ್ದಾರೆ. ಒಂದ್ ಕಡೆ ಇದೆ. ಎರಡನೇದು, ರಾಹುಲ್ ಗಾಂಧಿ ಅವರಿಗೆ ಪಾಪ ನಮ್ಮ ರಾಜ್ಯ ನಾಯಕರು, ಜಿಲ್ಲಾ ನಾಯಕರುಗಳು ಒಂದು ಒಳ್ಳೆ ಸ್ಟೀಲ್ ಚೊಂಬನ್ನ ಕೊಟ್ಟು ತೋರ್ಸ್ರಿ ಅಂತಂತೇಳಿ ಸ್ಟೀಲ್ ಚೊಂಬನ್ನು ಕೊಟ್ಟಿದ್ದಾರೆ. ಸ್ಟೀಲ್ ಚೊಂಬು ಏನು ಅಂತ ಹೇಳಿದ್ರೆ, ಬಿಜೆಪಿ ಬಂದ್ರೆ ಚೊಂಬು ಕೊಡ್ತಾರೆ ಅಂತೇಳಿ ಪಾಪ ಅವ್ರ ಉದ್ದೇಶವನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತ್ ಕೆಳಗಡೆ ಏನ್ ಶೌಚಾಲಯಗಳನ್ನ ಕಟ್ಟಿಕೊಟ್ಟಿದ್ದಾರೆ, ಚೊಂಬನ್ನ ಅದಕ್ಕೆ ಉಪಯೋಗ ಮಾಡ್ಕೊಳ್ಳಿ ಅಂತೇಳಿ ಅವ್ರು ಚೊಂಬಿಟ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ಈ ಚೊಂಬು ನಮಗಲ್ಲ, ಇದು ಈ ಚೊಂಬು ಶೌಚಾಲಯ ಯಾರು ಕಟ್ಕೊಟ್ಟಿದ್ದಾರಲ್ಲ ಹಳ್ಳಿಗಳಿಗೆ, ಬಳ್ಳಾರಿ ಜಿಲ್ಲೆಯಲ್ಲಿ ಒಂದೇ ಹೇಳ್ತೀನಿ ನಾನು ನಿಮಗೆ, 100% ನಮ್ಮ ಜಿಲ್ಲೆಯಲ್ಲಿ ಶೌಚಾಲಯಗಳನ್ನು ನಾವು ಕಟ್ಕೊಟ್ಟಿದ್ದೀವಿ. 10 ಕೋಟಿಗೆ, ಈ ದೇಶದಲ್ಲಿ 10 ಕೋಟಿ ಜನರಿಗೆ ಶೌಚಾಲಯವನ್ನ ಕಟ್ಕೊಟ್ಟಿದ್ದೀವಿ. ಶೌಚಾಲಯಕ್ಕೆ ಹೊರಗಡೆ ಹೋಗ್ತಿದ್ರಲ್ಲ ಚೊಂಬಿಡ್ಕೊಂಡು, ಅಂಥವ್ರನ್ನೆಲ್ಲರನ್ನ ಸ್ವಚ್ಛ ಭಾರತದ ಅಡಿಯಲ್ಲಿ ಹೋಗ್ಬಾರ್ದು ನೀವು ಚೊಂಬಿಡ್ಕೊಂಡು ಅಂತಂತೇಳಿ ಮೋದಿ ಅವರು ಕೊಟ್ಟಂತ ಶೌಚಾಲಯಕ್ಕೆ ನೀವು ಹೋಗಿ ಅಂತೇಳಿ ಶೌಚಾಲಯ ಕಟ್ಕೊಟ್ಟಿದ್ದೀವಿ. ಅವ್ರು ಇನ್ನೂ ಹೊರಗಡೆ ಚೊಂಬಿಡ್ಕೊಂಡು ಹೋಗ್ರಿ ಅಂತೇಳಿ ಜನರನ್ನ ಹಾಳು ಮಾಡೋದಕ್ಕೆ ಈ ರೀತಿಯಾಗಿ ಚೊಂಬನ್ನ ತೋರಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ಒಂದು, ರಾಹುಲ್ ಗಾಂಧಿ ಅವರು ಬರೀ ಚೊಂಬನ್ನ ಕೊಡೋದಕ್ಕಲ್ಲ, ಇಲ್ಲಿ ಅವರು 3 ಪಂಗನಾಮ ಹಾಕೋದಕ್ಕೆ ರಾಹುಲ್ ಗಾಂಧಿ ಅವರು ಬಂದ್ರು. ಅಲ್ಲಿ ಜಿಂದಾಲ್ ಏರ್ಪೋರ್ಟ್ ಅಲ್ಲಿ ಕಾಂಗ್ರೆಸ್ ನಾಯಕರನ್ನ ಏನಂತ ಬೈದ್ರು ಅನ್ನೋಂಥ ಶಬ್ದ ಕೂಡ ನನ್ಕಿನ್ನ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತು. ಕೆಲವರಿಗೆ ಇಡಿಯಟ್ ಅಂತ ಹೇಳಿದ್ರು ಕೂಡ ಕೆಲವರಿಗೆ ಶಬ್ದವನ್ನ ಉಲ್ಲೇಖ ಮಾಡಿದ್ದಾರೆ. ಇದು ನಿಮ್ಗೆ ಗೊತ್ತಿರಲಿ, ಅದು ಹೊರಗಡೆ ಬಂದಿಲ್ಲ, ಇದು ಸತ್ಯ. ಇದು ಹಾಗೆ ಚೊಂಬು ಯಾರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನವರೇ ಕೊಡ್ತಾ ಇರೋದು ಜನಕ್ಕೆ. ಸಿದ್ದರಾಮಯ್ಯನವರು ದಲಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ಕೊಡೋದನ್ನ ನಿಲ್ಸಿದಾರಲ್ಲ, ದಲಿತರಿಗೆ ಚೊಂಬನ್ನ ಕೊಡ್ತಾ ಇರುವಂತದ್ದು ಕಾಂಗ್ರೆಸ್ನವರು. ಯಾವತ್ತೂ ಕೂಡ ಬಿಜೆಪಿಯವರು ದಲಿತರ ವಿದ್ಯಾರ್ಥಿಗಳಿಗೆ, ಯಾವುದೇ ಸಮುದಾಯಕ್ಕೆ, ಎಲ್ರಿಗೂ ಕೂಡ ವಿದ್ಯಾರ್ಥಿ ವೇತನಗಳನ್ನ ರಾಜ್ಯ ಸರ್ಕಾರ ಇದ್ದಾಗ ಕೊಟ್ಟಂತ ಏನಾದರೂ ಘನತೆ ಗೌರವದಿಂದ ನಡ್ಕೊಂಡಿದ್ದ ಅಂತ ಹೇಳಿದ್ರೆ ಅದು ರಾಜ್ಯದ ಬಿಜೆಪಿ ಸರ್ಕಾರ. ಎರಡನೇದು, ತಮಗೆ ಗೊತ್ತಿರಲಿ,
ರೈತರಿಗೆ 4,000 ರೂಪಾಯಿಯನ್ನ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ. 6,000 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಬಂದ ತಕ್ಷಣ ರಾಜ್ಯ ಸರ್ಕಾರ ಯಾರಿಗೆ ಚೊಂಬು ಕೊಟ್ಟಿದ್ದು ಅಂತ ಹೇಳಿದ್ರೆ ರೈತರಿಗೆ. ಯಾಕಂತ ಹೇಳಿದ್ರೆ 4,000 ರೂಪಾಯಿ ಏನ್ ಮಾಡಿದ್ದಾರೆ, ಕತ್ರಿ ಹಾಕಿದ್ದಾರೆ. ಹಾಗಾದ್ರೆ ಈ ಚೊಂಬು ಕೊಟ್ಟಿದ್ದು ಯಾರು? ಚೊಂಬು ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಸರ್ಕಾರ ಚೊಂಬು ಕೊಟ್ಟಿದ್ದು. SC/ST ಕೇರಿಗಳಿಗೆ SC/ST ಯೋಜನೆಗಳಲ್ಲಿ ಎಷ್ಟು ಲಕ್ಷ? 11,000 ಕೋಟಿನ 25,000 ಕೋಟಿಗಳಷ್ಟು ಹಣ ಇರುವಂತದ್ದನ್ನ ತಕ್ಷಣ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾರಿಗೆ ಕೊಡಬೇಕಾಗಿತ್ತು ಇದನ್ನ? SC/STಗಳ ಕಾಲನಿಗಳಿಗೆ ಕೊಡಬೇಕಾಗಿರುವಂತ ಹಣ ಇದನ್ನ. ಈಗ SC/STಗಳಿಗೂ ಚೊಂಬು ಕೊಟ್ಟಿದ್ದು ಯಾರು ಅಂತಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ. ಓಕೆ, ಹಾಗೆ ಈ ರೀತಿ ಹೇಳ್ತಾ ಹೋಗ್ತಾ ಇದ್ರೆ ಶಿಕ್ಷಕರಿಗೆ, ಟೀಚರ್ಸ್ಗೆ ಸಂಬಳ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರದಲ್ಲಿ. ಇದನ್ನ ಚೊಂಬು ಕೊಟ್ಟಿದ್ದು ಯಾರು ಅಂತಂತ ಹೇಳಿದ್ರೆ ರಾಜ್ಯದಲ್ಲಿ ಶಿಕ್ಷಕರಿಗೆ ಚೊಂಬು ಕೊಟ್ಟಿರುವಂತದ್ದು. ಅದು ಹೋಗ್ಲಿ, ರಾಜ್ಯ ಸರ್ಕಾರ ದೇವಸ್ಥಾನದ ಹುಂಡಿಯಲ್ಲಿರುವಂತ ಹಣವನ್ನು ಕೂಡ ತಗೊಂಡೋಗಿ ಯಾರಿಗೆ ಮಾಡ್ತಾ ಇದ್ದಾರೆ ಅಂತಂತ ಹೇಳಿದ್ರೆ ದೇವಸ್ಥಾನಗಳಿಗೆ ಹಿಂದೂಗಳು ಹಾಕಿರುವಂತ ಹಣವನ್ನ ತಗೊಂಡೋಗಿ ಅಲ್ಪಸಂಖ್ಯಾತರಿಗೆ ಅಭಿವೃದ್ಧಿಗೆ ಅಂತಂತ ಹೇಳಿ ಕೊಡ್ತಾ ಇದ್ದಾರೆ. ದೇವಸ್ಥಾನಗಳ ಹುಂಡಿಗಳಿಗೂ ಚೊಂಬಿನಿಂದ ತುಂಬಿಕೊಂಡೋಗಿ ಹಾಳು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದು ಯಾರು? ಕಾಂಗ್ರೆಸ್ ಸರ್ಕಾರ. ಇದು ಸಾರಿಗೆ ನೌಕರಿಗೆ ಸಂಬಳ ಇಲ್ಲ, ಚೊಂಬು ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ. ಯಾರಿಗೆ? KSRTC ಫ್ರೀ ಅಂತ ಹೇಳ್ತಾ ಇದಾರಲ್ಲ, ಹಾಗೆ ಅವರಿಗೆ ಚೊಂಬನ್ನ ಕೊಟ್ಟಿರುವಂತದ್ದು KSRTC ಅವ್ರಿಗೂ ಕೊಟ್ಟಿದ್ದಾರೆ. ಒಟ್ಟು ಯಾರಿಗಪ್ಪ ಗ್ಯಾರಂಟಿ ಕೊಟ್ಟಿದ್ದಾರೆ? 5 ಗ್ಯಾರಂಟಿಗಳು ಅಂತ ಹೇಳಿದ್ರೆ ಓನ್ಲಿ ಅಲ್ಪಸಂಖ್ಯಾತರಿಗೆ. ಬಡ್ಡಿ ರಹಿತ ಸಾಲ ಕೊಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಿರ್ಲಿ. ಯಾರಿಗೆ? ಅಲ್ಪಸಂಖ್ಯಾತರಿಗೆ. ಇನ್ನು ನೇರ ಹೇಳೋದಾದ್ರೆ ಮುಸಲ್ಮಾನರಿಗೆನೆ. ಇದ್ಬೇನ್ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ಯಾವುದು ಕ್ರಾಸ್ ಕ್ವಶನ್ ಹಾಕೋದೇ ಬೇಡ. ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರನ್ನು ಓಲೈಸೋದಂತ ಒಂದೇ ಒಂದು ಕಾರಣಕ್ಕೆ SCಗಳ ಬಾಯಲ್ಲಿ ಮಣ್ಣು ಹಾಕ್ತಾರೆ, STಗಳಿಗೂ ಬಾಯಲ್ಲಿ ಮಣ್ಣು ಹಾಕಿ ಅಲ್ಪಸಂಖ್ಯಾತರಿಗೆ ಮಾತ್ರ ಗ್ಯಾರಂಟಿ ಅಂತ ಹೆಸರು ಮೇಲೆ ಬಡ್ಡಿ ರಹಿತ ಸಾಲ ಕೊಡ್ತಾ ಇದ್ದಾರೆ. ಆಮೇಲೆ ವಕ್ಫ್ ಆಸ್ತಿಗಳಿಗೆ ಡೆವಲಪ್ಮೆಂಟ್ಗೆ ಹಣ ಕೊಡ್ತಾ ಇದ್ದಾರೆ. ಯಾವ್ದು ಹಣ ತೆಗೆದು? SC/STಗಳ ಹಣ ತೆಗೆದು, ದೇವಸ್ಥಾನಗಳ ಹಣ ತೆಗೆದು, ಕೊಳ್ಳೆ ಹೊಡೆದು ಇದನ್ನು ಮಾಡ್ತಾ ಇದ್ದಾರೆ. ಹಾಗೆ ರೈತರ ಹಣವನ್ನ ತೆಗಿತಾ ಇದ್ದಾರೆ. ವಿದ್ಯಾರ್ಥಿ ನಿಧಿಯಿಂದ ಯೋಜನೆ ಅಮೌಂಟ್ ಕೊಡ್ತಾ ಇಲ್ಲ. ಶಿಕ್ಷಕರಿಗೂ ಹಣ ಕೊಡ್ತಾ ಇಲ್ಲ. ಹೀಗೆ ಒಟ್ಟು ಇದು ಒಂದು ದಿವಾಳಿತನವನ್ನ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ದಿವಾಳಿ ರೂಪದಲ್ಲಿ ನಡೀತಾ ಇರುವಂತ ಸರ್ಕಾರ. ಕಾನೂನು ಸುವ್ಯವಸ್ಥೆ ಇನ್ನೊಂದು ಪ್ರಮುಖವಾದಂತ ಅಂಶ ಏನಂತ ಹೇಳಿದ್ರೆ, ಕಾನೂನು ಸುವ್ಯವಸ್ಥೆ ಪೂರ್ತಿ ಹದಗೆಟ್ಬಿಟ್ಟಿದೆ ಇಡೀ ರಾಜ್ಯದಲ್ಲಿ. ಕೆಲವ್ರನ್ನ ಅಧಿಕಾರಿಗಳನ್ನ ಕೈಗೊಂಬೆಗಳ ತರ ಇಲ್ಲ ಇಟ್ಕೊಳ್ತಾ ಇದ್ದಾರೆ. ಅದರಲ್ಲಿ ಏನು ಅಂತ ಹೇಳಿದ್ರೆ ನಾವು ನೋಡಿದ್ದೀವಿ, ನೇಹಾ ಅವರ ಹಿರೇಮಠ ಅವರ ಹತ್ಯೆ ಆದಾಗ ಯಾರ ಮನೆಗೆ ಸೆಕ್ಯೂರಿಟಿ ಕೊಡಬೇಕಾಗಿತ್ತು? ಇವರು ಮಹಿಳೆಯರಿಗೆ ಕೊಡಬೇಕಾಗಿತ್ತು. ಆದ್ರೆ ಅವ್ರ ಮನೆಗೆ ಒಂದು 40ರಿಂದ 50 ಜನನ್ನ ರಕ್ಷಣೆಗೆ ಅವ್ರ ಮನೆಗೆ ಹಾಕಿದ್ದಾರೆ. ಯಾರು ಕೊಲೆ ಮಾಡ್ದ ಅಂತವ್ರಿಗೆ ಫಯಾಜ್ ಅನ್ನೋಂತ ಅವನಿಗೆ ಮನೆಗೆ ಹಾಕಿದ್ದಾರೆ. ಹಾಗೆ ಮಹಿಳೆಯರಿಗೆ ಸುರಕ್ಷತೆ ಅನ್ನುವಂಥದ್ದೇ ಇಲ್ಲ. ಮಹಿಳೆಯರಿಗೆ ಸುರಕ್ಷತೆ ಅನ್ನುವಂಥದ್ದಿಲ್ಲ. ಏನ್ ಮಾಡ್ತಿದ್ದಾರೆ ಅಂತಂತ ಹೇಳಿದ್ರೆ, ಯಾರಿಗೂ ಕೂಡ ಬಸ್ ಹೆಸರಲ್ಲಿ ಬಸ್ಗಳನ್ನ ಟೂರ್ ಅಂತ ಕರ್ಕೊಂಡು ಹೋಗ್ತೀವಿ ಫ್ರೀ ಅಂತ ಹೇಳಿದ್ರು. ಆದ್ರೆ ಫ್ರೀ ಯಾರಿಗೆ? ಎಲ್ಲಾ ಬಸ್ಸುಗಳಲ್ಲಿ ಫ್ರೀ ಅಂತ ಹೇಳಿದ್ರು. ಚುನಾವಣಾ ಮುನ್ನ ಏನ್ ಮಾಡಿದ್ರು? ಕೊನೆಗೆ ಏನ್ ಮಾಡಿದ್ರು? ರೆಡ್ ಬಸ್ಗಳಿಗೆ ಮಾತ್ರ ಫ್ರೀ ಅಂತ ಹೇಳಿದ್ರು. ಅದನ್ನ 100 ಇರೋ ಕಡೆ 70 ಬಸ್ಗಳನ್ನ ಕಡಿತ ಮಾಡಿದ್ರು. 30 ಬಸ್ಗಳನ್ನ ಕಳಿಸಿ ಇಡೀ ಮಹಿಳೆಯರನ್ನ ದಾರಿ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಸುರಕ್ಷತೆ ಕೂಡ ಇಲ್ಲ. ಹಾಗೆ ಈ ಓಲೈಕೆ ವೋಟ್ ಬ್ಯಾಂಕ್ಗಾಗಿ SC ಸಮುದಾಯವನ್ನ, ಮುಸ್ಲಿಂ ಸಮುದಾಯವನ್ನ ಎತ್ತಿ ಕಟ್ಟುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹಾಗೆ ರಾಜ್ಯದಲ್ಲಿ ನೀರಿನ ಹಾಹಾಕಾರ ಆಗ್ತಾ ಇದೆ. 12 ದಿನಕ್ಕೊಮ್ಮೆ ನೀರು ಬಿಡ್ತಾ ಇದ್ದಾರೆ. ಆದ್ರೆ ಹಾಲಿನ ದರ ಹೆಚ್ಚು ಮಾಡಿದ್ದಾರೆ. ಅದಕ್ಕೆ ವಿದ್ಯುತ್ ದರ ಹೆಚ್ಚು ಮಾಡಿದ್ದಾರೆ.
ಪ್ರೋತ್ಸಾಹಧನ ಕೊಟ್ಟಿತ್ತು, ಎಷ್ಟು 5 ರೂಪಾಯಿಯನ್ನ, ಅದನ್ನು ಕಡಿತ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಹಾಗಾಗಿ ಈ ರೀತಿಯ ಸರ್ಕಾರಗಳು ಬಹಳ ದುರಹಂಕಾರದ ಸರ್ಕಾರ ಬಹಳ ದಿನ ಉಳಿಬಾರ್ದು ಅನ್ನೋಂಥದ್ದು ಒಂದು. ರಾಹುಲ್ ಗಾಂಧಿ ಅವರು ಬಂದಾಗ ಕೂಡ ನಾನಿಲ್ಲಿ ಬಳ್ಳಾರಿಯಲ್ಲಿ ನೋಡಿದ್ದೀನಿ, ಮೋದಿಯವರು ಬಂದಾಗ ರಸ್ತೆಗಳಲ್ಲಿ ಜನ ವಾಲಂಟ್ರಿಯಾಗಿ ಶಾಪ್ಗಳನ್ನ ಬಂದ್ ಮಾಡ್ಕೊಂಡು ಹೊರಗಡೆ ಯಾವುದಾದ್ರೂ ಒಂದು ಆಟೋ ಸಿಗುತ್ತಾ ಅಂತೇಳಿ ನಾನು ನೋಡಿದರೆ ಒಂದು ಆಟೋ ಕೂಡ ಸಿಗ್ತಾ ಇಲ್ಲ. ಅಲ್ಲಿ ಯಾವುದಾದ್ರೂ ನೋಡಿದರೆ ಯಾವುದಾದ್ರೂ ಪ್ರಾಣಿಗಳು ನೋಡಬೇಕು, ನಾಯಿನೋ ಈ ರೀತಿಯ ಮೇಕೆ ಮರಿಗಳನ್ನ ಎಲ್ಲಾದ್ರೂ ರಸ್ತೆಯಲ್ಲಿ ಕಾಣ್ತಾ ಇದ್ದೆ, ಜನನೇ ಕಾಣ್ತಾ ಇಲ್ಲ. ಎಲ್ಲಿಗೋದ್ರು ಜನ ಅಂತ ನಾನು ನೋಡಿದರೆ ಎಲ್ಲರೂ 3 ಗಂಟೆಗೆಲ್ಲ ಮೈದಾನದಲ್ಲಿ ಇದ್ದಾರೆ. ಇದು ಮೋದಿಯವರ ಶಕ್ತಿ. ಮೋದಿಯವರು ಒಂದು ಮಾತನ್ನು ಹೇಳಿದ್ದಾರೆ, ನಾನು ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ತೇನೆ, ಒಂದು ನನ್ನ ಪ್ರಣಾಮಗಳನ್ನು ತಿಳಿಸಿ ಅಂತೇಳಿ ಕಾರ್ಯಕರ್ತರಿಗೆ ಒಂದು ಕರೆ ಕೊಟ್ಟರು. ಜನ 4 ಗಂಟೆಯಿಂದ 5 ಗಂಟೆ ಒಳಗಡೆ ಜನ ಸಾಗರ ಆಗ್ತಾ ಇತ್ತು, ಚೇರ್ಗಳೆಲ್ಲ ತುಂಬಿ ತುಳುಕಾಡ್ತಾ ಇತ್ತು. ಮೋದಿಯವರು ಪ್ರಧಾನಮಂತ್ರಿಗಳು ವೇದಿಕೆಗೆ ಬಂದ ತಕ್ಷಣ ಇಡೀ ಜೈಕಾರಗಳು, ಜೈಘೋಷಗಳು, ಭಾರತ್ ಮಾತಾ ಕಿ ಜೈಕಾರಗಳು, ಅಬ್ಕಿ ಬಾರ್ 400 ಪಾರ್ ಅಂತ ಘೋಷವಾಕ್ಯಗಳು ಮೊಳಗ್ತಾ ಇದ್ವು. ಮತ್ತೊಮ್ಮೆ ಮೋದಿ ಸರ್ಕಾರ ಹಿಂಗೆ ಯಾಕಾಗ್ತವೆ ಅಂತ ಹೇಳಿದ್ರೆ ಜನಪ್ರಿಯತೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಈ ಜನಪ್ರಿಯತೆ ಕೊನೆಯ ತನಕ ಯಾವುದಾದ್ರೂ ಒಂದು ಖಾಲಿ ಚೇರ್ ಇತ್ತಾ ನೋಡಿ. ನೀವು ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸಿದ್ದೀರಾ, ಮೋದಿಯವ್ರ ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸಿದ್ದೀರಾ, ಎಲ್ಲಾದ್ರೂ ಕೊನೆ ಒಂದು ಚೇರ್ ಖಾಲಿ ಇತ್ತಾ? ಜನ ನಿಂತು ನೋಡ್ತಾ ಇದ್ದಾರೆ. ಮನೆಗಳಲ್ಲಂತೂ ಟಿವಿ ಮುಂದೆ ಜನ ಫ್ಯಾಮಿಲಿಗಳ ಜೊತೆ ಅಲ್ಲಿ ಜಾಗ ಇಲ್ಲ ಅಂತಂತೇಳಿ ಗುಂಪಲ್ಲಿ ನಿಂತ್ಕೊಂಡು ಮನೆಗಳಲ್ಲಿ ಅವ್ರು ನೋಡ್ತಾ ಇದ್ದಾರೆ. ಹೀಗೆ ಮೋದಿಯವರ ಜನಪ್ರಿಯತೆ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮುಖಾಂತರ ಯಾವುದಾದ್ರೂ ಒಂದು ವರ್ಷದಲ್ಲಿ 11 ತಿಂಗಳಾಯ್ತು, ಹತ್ತತ್ರ 1 ವರ್ಷಕ್ಕೆ ಬಂದಿದ್ದೀವಿ, ಒಂದು ಕೆಲಸ ಎಲ್ಲಾದ್ರೂ ಆಗಿದೆಯೇನ್ರಿ? ಒಂದು ತೋರಿಸುವಂತ ಕೆಲಸ ಒಂದು ನಾನು ನೀವು ಒಂದ್ಸರಿ ಬೇಕಾದ್ರೆ ಚರ್ಚೆಗೆ ಕರೆದು ಬಿಡ್ರಿ, ಹೇಳ್ತೀನಿ ನಾನು. ಚರ್ಚೆಗೆ ಬರ್ಲಿ ಅವರು, ಈ ಚುನಾವಣೆ ಮುಗಿಯೋದ್ರೊಳಗೆ ಯಾರಾದ್ರೂ ಒಬ್ಬ ಶಾಸಕರ ಎಲ್ಲಾದ್ರೂ ಒಂದ್ ಕಡೆ ಒಂದು ಪುಟ್ಟಿ ಮಣ್ಣು ಹಾಕಿದಾರ, ಅಥವಾ ಎಲ್ಲಾದ್ರೂ ಒಂದ್ ಕಡೆ ಸಣ್ಣ ನಾವು ಡೆವಲಪ್ಮೆಂಟ್ ಮಾಡಿರುವಂತ ರಸ್ತೆಗಳಲ್ಲಿ ಹೋಗ್ಲಿ ಗುಂಡಿಗಳಿದೆ ಇದ್ರೆ ಅದನ್ನು ಮುಚ್ಚಿದಾರ, ಲೈಟ್ಗಳನ್ನ ಎಲ್ಲಾದ್ರೂ LED ಲೈಟ್ಗಳನ್ನ ರಸ್ತೆ ಬದಿಯಲ್ಲಿ ಹಾಕಿದ್ರೆ ಇದು ಯಾರ ಪೀರಿಯಡ್ ಅಲ್ಲಿ ಹಾಕಿದ್ದಾದ್ರೂ ಒಂದ್ಸರಿ ನೀವು ಪ್ರಶ್ನೆ ಕೇಳಬೇಕು. ಇದನ್ನ ಯಾವ ಒಬ್ಬ ಶಾಸಕ ಕೂಡ ಇಲ್ಲಿ ತನಕ ಮಾಡಿಲ್ಲ. ಒಂದು ಕೆಲಸ ನಾನು ಹೇಳ್ತೀನಿ, ನಾನು ಬೇರೆ ಲೋಕಸಭಾ ಕ್ಷೇತ್ರಕ್ಕೆ ಹೋಗಲ್ಲ, ಬಳ್ಳಾರಿ ಗ್ರಾಮಾಂತರ, ಬಳ್ಳಾರಿ ನಗರದಲ್ಲಾಗ್ಲಿ, ಕಂಪ್ಲಿಯಲ್ಲಾಗ್ಲಿ ಅಥವಾ ತುಕಾರಾಮ್ ಆಗ್ಲಿ ಇವತ್ತಿನ ಅಭ್ಯರ್ಥಿ ಆಗಿದ್ದಾರೆ. ಯಾರು ಕೂಡ ಒಂದು ಪುಟ್ಟಿ ಮಣ್ಣನ್ನ ಒಂದು ಲೈಟ್ ಹಾಕ್ಸಿದಾರೆ ಹೇಳಿ? ಒಂದು ವರ್ಕ್ ಯಾವ್ದಾದ್ರು ತೋರಿಸುವಂತ ಒಂದು ವರ್ಕ್ ಇದೆಯಾ? ಎಲ್ಲಿ ಕೂಡ ಆ ವರ್ಕ್ ನನಗೆ ಎಲ್ಲೂ ಕಾಣ್ತಾ ಇಲ್ಲ. ಜನರಿಗೂ ಗೊತ್ತಾಗಿದೆ. ನಿಜವಾಗ್ಲೂ ಅತಿ ಹೆಚ್ಚು ನಾವ್ರನ್ನ ಲೀಡನ್ನ ಕೊಡುವಂಥದ್ದು ಸಂಡೂರಲ್ಲಿ ಲೀಡ್ ಕೊಡ್ತಾರೆ ನೋಡಿ. ಇದು ಬರ್ದಿಟ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಜನ ಬೇಸತ್ತಿದ್ದಾರೆ, ತುಕಾರಾಮ್ ವಿರುದ್ಧ ಜನ ಬೇಸತ್ತಿದ್ದಾರೆ. ಸಂಡೂರಲ್ಲಿ ಅವರಿಗೆ ಅತಿ ಹೆಚ್ಚು ಆಂಟಿ ಇನ್ಕಮ್ಸ್ ಇರುವಂಥದ್ದು ಅವ್ರ ಪಾರ್ಟಿಯಲ್ಲಿ ಇದೆ. ಜನ ವಿರೋಧ ಮಾಡ್ತಾ ಇದ್ದಾರೆ ಅವರನ್ನ. ತಪ್ಪು ಮಾಡಿದಿರಿ ನೀವು ಚುನಾವಣೆಗೆ ನಿಂತು ಅಂತಂತ ಹೇಳಿ ಅವರನ್ನು ವಿರೋಧ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಅಭ್ಯರ್ಥಿಗಳು ಶ್ರೀರಾಮುಲು ಅವರು ಲೋಕಸಭಾ ಕ್ಷೇತ್ರದಲ್ಲಿ ಬಳ್ಳಾರಿಯಲ್ಲಿ ಒಳ್ಳೆ ವಾತಾವರಣ ಇದೆ, ಎಲ್ಲರೂ ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಶಕ್ತಿಯ ಸಾಮರ್ಥ್ಯವನ್ನ ಹಾಕಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಕಾರ್ಯಕರ್ತರಿಗೆ ನಾನು ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನನಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಇಡೀ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮನೆ ಮಠ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಸೇರ್ಕೊಂಡು, ಕಾರ್ಯಕರ್ತರು, ಪದಾಧಿಕಾರಿಗಳು, ಜನ ಎಲ್ಲ ಕಡೆ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರು ಕೆಲಸ ಮಾಡೋದನ್ನ ನೋಡಿ ನಾವು ಬಿಜೆಪಿ ಜೊತೆಗಿದ್ದೀವಿ, ಭಾರತವನ್ನ ಗೆಲ್ಲಿಸ್ತೀವಿ, ಶ್ರೀರಾಮುಲು ಅವ್ರನ್ನ ಗೆಲ್ಲಿಸ್ತೀವಿ ಅಂತೇಳಿ ಜನ ಮತದಾರರು ಡಿಸೈಡ್ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳನ್ನ ನಾವು ಖಂಡಿತ 3ನೇ ಬಾರಿಗೆ ಪ್ರಧಾನಮಂತ್ರಿಗಳನ್ನಾಗಿ ಈ ದೇಶ ನೋಡುತ್ತೆ ಅನ್ನುವಂಥ ವಿಶ್ವಾಸವನ್ನ ನಾನು ವ್ಯಕ್ತಪಡಿಸ್ತೇನೆ. ಮತ್ತು ಶ್ರೀರಾಮುಲು ಅವರು ಒಳ್ಳೆ ಮೆಜಾರಿಟಿಯಿಂದ ಗೆಲ್ತಾರೆ. ಇಷ್ಟು ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರೋಂಗೆ ಮೇ 7ಕ್ಕೆ ನಮ್ಮ ಎಲ್ಲ ಮತ ಬಳ್ಳಾರಿನಲ್ಲಿದೆ. ಅತಿ ಬಿರುಸಿನಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಉತ್ಸಾಹದಿಂದ ಮನೆ ತೆರಳಿ ಮತದಾನವನ್ನು ರಚಿಸುತ್ತಾ ಇದ್ದಾರೆ ಭಾಜಪಾ ಪಕ್ಷಕ್ಕೆ. ಮೊನ್ನೆ
ನಿಮಗೆಲ್ಲ ಗೊತ್ತಿರೋ ಹಾಗೆ ಮೋದಿಜಿಯವರು ಕೂಡ ಹೊಸಪೇಟೆಗೆ ಬಂದು ನಮ್ಮೆಲ್ಲರೂ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಮೂಡಿಸಿದ್ದಾರೆ, ಮತ್ತಷ್ಟು ಬಲಪಡಿಸಿದ್ದಾರೆ ನಮ್ಮ ಕಾರ್ಯಕರ್ತರಲ್ಲಿ. ಹಾಗಾಗಿ ಸುಮಾರು 1 ಲಕ್ಷ ಜನ ಸೇರೋದಕ್ಕೆ ನಾವು ನೋಡಿ ಮೋದಿಯವರ ಒಂದು ಉತ್ತಮವಾದ ಒಂದು ಸಂದೇಶವನ್ನು ಎಲ್ಲರೂ ಕೇಳಿದ್ವಿ. ಹಾಗಾಗಿ ನಮ್ಮೆಲ್ಲರಿಗೂ ಒಂದು ಬಲ ತಂದಿದೆ ನಮ್ಮ ಪಕ್ಷಕ್ಕೆ. ಅದೇ ರೀತಿ 2 ದಿನದ ಮುಂದೆ ಮೋದಿಜಿ ಬಂದಿದ್ದು 28ನೇ ತಾರೀಕು, 26ನೇ ತಾರೀಕು ರಾಹುಲ್ ಗಾಂಧೀಜಿಯವರು ಬಳ್ಳಾರಿಗೆ ಬಂದಿದ್ರು. 15ರಿಂದ 20 ಸಾವಿರ ವಾಪಸ್ ಹೋಗ್ಬೇಕಂತ ಇದ್ದವರು, ಯಾರು ಜನ ಇಲ್ಲ ಅಂತ ವಾಪಸ್ ಹೋಗಬೇಕಾದ ಒಂದು ವೇಳೆಯಲ್ಲಿ ಅವ್ರು ಮತ್ತೆ ವಾಪಸ್ಸು ಬಳ್ಳಾರಿಗೆ ಎಲ್ಲರೂ ಕರೆತಂದು ಏನು ಜನ ಇಲ್ಲಾರ್ದೆ ಅವರು ಏನು ಭಾಷಣ ಮಾಡಿದಾರೋ ಅದರಿಂದ ನಮ್ಗೆ ಗೊತ್ತಾಗಿದೆ BJPಗೆ ಎಷ್ಟು ಒಲವಿದೆ ಜನರಲ್ಲಿ. ನಮ್ಮ ಒಂದು ಬಳ್ಳಾರಿನಲ್ಲಿ BJPಯ ಒಂದು ವಿಜಯ ಖಚಿತ ಅಂತ ಒಂದು ನಿಶ್ಚಿತ ಆಗಿದೆ. ಇದೇ ರೀತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಅವರ ವೈಫಲ್ಯ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ. ಚಂಬು ಏನು ನಮಗೆ ತೋರಿಸ್ತಾ ಇದ್ದಾರೋ ಅದು ಎಲ್ಲ ಒಂದು ನಾಟಕ ಅಂತ ಗೊತ್ತಾಗಿದೆ. ಮೋದಿಜಿಯವರ ಗ್ಯಾರಂಟಿ ಎಲ್ಲರಿಗೂ ಮನೆ ಮನೆ ತಲುಪಿದೆ. ಅವರೇನು ಚಂಬ ಅಂತ ಹೇಳಿ ತೋರಿಸಿ ಅವರು BJPಯವ್ರು ಏನು ಕೊಟ್ಟಿಲ್ಲ, ನಮಗೆ ಬರೀ ಚಿಪ್ಪು ಕೊಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೋ ಅದು ತಪ್ಪಾಗಿದೆ. ಯಾಕಂದರೆ ಮೋದಿಜಿಯವರ ಗ್ಯಾರಂಟಿ ಎಲ್ಲರಿಗೂ ಮನೆ ತಲುಪಿದೆ. 50 ಕೋಟಿ ಜನರಕ್ಕೆ ಆಯುಷ್ಮಾನ ಭಾರತಕ್ಕೆ ವಿಮೆ ಸಿಕ್ಕಿದೆ. 12 ಕೋಟಿ ಜನಕ್ಕೆ ಮನೆ ಸಿಕ್ಕಿದೆ. 12 ಕೋಟಿ ಜನಕ್ಕೆ 12 ಕೋಟಿ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ತಲುಪಿದೆ. 12 ಕೋಟಿ ಜನರಿಗೆ ಏನು ಮನೆಗೆ ನಲದಲ್ಲಿ ಜಲ ಸಿಕ್ಕಿದೆ. ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಿಕ್ಕಿದೆ. ಹೀಗೆ ಸಾಕಷ್ಟು ಅಭಿವೃದ್ಧಿ, ಸಾಕಷ್ಟು ಯೋಜನೆಗಳು ಅತಿ ಬಡವರು ಕೂಡ ಸಿಕ್ಕಿದೆ. ಇಲ್ಲೇನಾಗಿದೆ, ಇಲ್ಲಿ ಬೇರೆಯವ್ರಿಗೆ ಕಿತ್ಕೊಂಡು ಬೇರೆಯವ್ರಿಗೆ ಕೊಡುವಂಥದ್ದಾಗಿದೆ. ಎಲ್ಲ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ, ಬೆಲೆ ಜಾಸ್ತಿ ಆಗಿದೆ. ಏನು ನಿಮಗೆ ಗ್ಯಾರಂಟಿಗಳು ಕೊಟ್ಟು ಬರೀ ಫ್ರೀಯಾಗಿ ಬಸ್ ಸೌಕರ್ಯ, ಫ್ರೀಯಾಗಿ 2,000 ರೂಪಾಯಿ ಎಲ್ಲ ಮಾಡಿ ಬೇರೆ ಕಡೆ ಜಾಸ್ತಿ ಮಾಡಿ ಫ್ರೀಯಾಗಿ ಕೊಟ್ಟು, ಅಂದರೆ ಒಬ್ಬರ ಕಡೆ ಪಾಕೆಟಿಂದ ತೆಗೆದು ಇನ್ನೊಂದು ಕಡೆ ಪಾಕೆಟಲ್ಲಿ ಹಾಕುವಂಥ ಒಂದು ಕೆಲಸ ಏನಾಗಿದೆ ಈ ಕಾಂಗ್ರೆಸ್ ಸರ್ಕಾರ, ಎಲ್ಲರೂ ಜನಕ್ಕೆಲ್ಲ ಗೊತ್ತಾಗಿದೆ. ಇದು ದೇಶದ ಒಂದು ಅಭಿವೃದ್ಧಿ, ನಮ್ಮ ದೇಶದ ನಾವೇನು ಆರ್ಥಿಕತೆ ಏನು ಪರಿಸ್ಥಿತಿ ಎಷ್ಟು ಹೆಚ್ಚುವರಿ ಆಗಿದೆ ಅದನ್ನು ಜನ ನೋಡ್ತಾ ಇದ್ದಾರೆ. ದೇಶದ ಭದ್ರತೆ ಕೂಡ ಇಂಪಾರ್ಟೆಂಟ್. ದೇಶದ ಭದ್ರತೆ ಕಾಪಾಡಬೇಕು ನಾವೆಲ್ಲ. ದೇಶದ ಭದ್ರತೆ ಇವಾಗ ಕಾನೂನು ವ್ಯವಸ್ಥೆ ನಿಮಗೆಲ್ಲ ಗೊತ್ತಿರೋ ಹಾಗೆ, ನಿಮ್ಗೆ ಗೊತ್ತಿದೆ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಏನಾಗಿದೆ ಅಂತ. ಅಸೆಂಬ್ಲಿನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಾಗಿದೆ. ರಾಮೇಶ್ವರಂ ಬ್ಲಾಸ್ಟ್ ಆಗಿರ್ಬೋದು, ಇಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಬೇರೆ ಬೇರೆ ಕಡೆ ಹಲವಾರು ಕಡೆ ಏನು ಕೂಗಾಡ್ತಾ ಇದ್ದಾರೆ. ಇವೆಲ್ಲ ಇಂದ ನೋಡಿದ್ರೆ ನಮ್ಗೆ ಎಲ್ಲ ಭದ್ರತೆ ಕೂಡ ಹೋಗಿದೆ, ಕಾನೂನು ವ್ಯವಸ್ಥೆ ಕೂಡ ಕೆಟ್ಟದಾಗಿದೆ. ಹಾಗಾಗಿ ಮೋದಿಜಿ ಗ್ಯಾರಂಟಿನೇ ಇಂಪಾರ್ಟೆಂಟು. ದೇಶದ ಅಭಿವೃದ್ಧಿ, ದೇಶದ ಭದ್ರತೆಗೆ ಇದು ಎಷ್ಟು ಇಂಪಾರ್ಟೆಂಟ್ ಆಗಿರೋ ಒಂದು ಎಲೆಕ್ಷನ್ ಅಂತ ನಮ್ಗೆಲ್ಲರಿಗೂ ಗೊತ್ತು. ಈ ಸಾರ್ವಜನಿಕ ಚುನಾವಣೆ ಬಹಳ ಇಂಪಾರ್ಟೆಂಟು. ಯಾಕಂದರೆ ನಾವು ಏನು ಕನಸು ಕಾಣ್ತಿದ್ದೇವೆ, ವಿಕಸಿತ ಭಾರತ 2047ರಲ್ಲಿ ಏನು ಕನಸು ಕಾಣ್ತಾ ಇದ್ದೀವೋ ಅದು ಒಂದು ಮೋದಿಜಿಯವರ ಅಪಾರ ಕನಸು. ಈ ಇಂಡಿಯಾ ಬ್ಲಾಕ್ ಅನ್ನೋರು ಯಾವ ಕನಸಿಲ್ಲಾರ್ದೆ ಸುಮ್ಮನೆ ಮುಂದೆ ನುಗ್ತಾ ಇದ್ದಾರೆ, ಬೇರೆಯವ್ರ ಮೇಲೆ ಅಪವಾದ ಮಾಡಿ ಮುಂದೆ ನುಗ್ತಾ ಇದ್ದಾರೆ. ಅದರಿಂದ ಯಾವುದು ವೋಟ್ಸ್ ಬರಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಅವರಲ್ಲಿ ಯಾರು ಮಹಾನ್ ನಾಯಕರೇ ಇಲ್ಲ. ನಮ್ಮಲ್ಲಿರೋ ಅಷ್ಟು ಮಹಾನ್ ನಾಯಕರು ಇನ್ನೆಲ್ಲೋ ಅವ್ರಿಗಲ್ಲಿ ಯಾರು ಒಬ್ಬರಲ್ಲೂ ಆ ಥರದ ಒಂದು ವ್ಯಕ್ತಿ ಇಲ್ಲ ಅವ್ರಿಗೆ. ಹಾಗಾಗಿ ಅವ್ರೇನಾದ್ರು ಚುನಾಯಿತ ಆದರೆ ವರ್ಷಕ್ಕೊಮ್ಮೆ ಪ್ರಧಾನಮಂತ್ರಿ ಚೇಂಜ್ ಆಗ್ತದೆ ಅಂತ ನಮ್ಗೆ ಗೊತ್ತಾಗಿದೆ. ಹಾಗಾಗಿ ಇದು ನಮ್ಮ ದೇಶದ ಭದ್ರತೆ, ನಮ್ಮ ದೇಶದ ಅಭಿವೃದ್ಧಿ, ವಿಕಸಿತ ಭಾರತಕ್ಕೆ ಏನು ಕನಸಿದೆ, ಒಂದು ರೋಡ್ ಮ್ಯಾಪ್ ಇದೆಯೋ ಅದನ್ನು ಮಾಡೋದಕ್ಕೆ ಭಾರತ ಜನತಾ ಪಕ್ಷದ ಬಗ್ಗೆ ಬಹಳಷ್ಟು ಒಲವು ತೋರಿಸ್ತದೆ ಜನರು ಅಂತ ಹೇಳಿ ನಾವು ಮೇ 7ಕ್ಕೆ ತಯಾರಾಗ್ತಾ ಇದ್ದೀವಿ. ಮನೆ ಸಂಪರ್ಕ ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕರ್ತರು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಮನೆ ಒಲಿಸ್ತಾ ಇದ್ದಾರೆ. ಹಾಗಾಗಿ ಓಲೈಕೆ ರಾಜಕೀಯ ಮಾಡಲಾರ್ದೆ ಅಭಿವೃದ್ಧಿ ರಾಜಕೀಯ, ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್ ಅನ್ನೋ ಒಂದು ನುಡಿನಲ್ಲಿ ನಾವು ನಡೀತಾ ಇದ್ದೀವಿ. ಹಾಗಾಗಿ ಈ ಸಾರಿ ಮತ್ತೆ ಬಿಜೆಪಿ ಬರೋದು ಖಂಡಿತ ಅಂತ ನಾವು ಭಾವಿಸ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.